ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ನಾವು ಬಾಲ ರುಕ್ಕು ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ರೆ ನಿಂಗೇನೆ ಊರಿ? ಅದ್ ಹೇಗಮ್ಮ ಅವರಿಬ್ರಿಗೂ ಎಂಗೇಜ್ಮೆಂಟ್ ಮಾಡ್ತೀರಾ? ಸಿಂಪಲ್, ತಾಂಬೂಲ ಹಾರನ ಬದಲಾಯಿಸ್ಕೊಳ್ಳೋದು, ಬೇಕು ಅಂದ್ರೆ ರಿಂಗ್ನು ಬದಲಾಯಿಸ್ಕೊಳ್ಳೋದು. ಏಯ್, ನಿನ್ನನ್ ಯಾರೇ ಕೇಳಿದ್ದು? ನೀನ್ ಯಾಕೆ ಮಧ್ಯ ಬಂದ್ ಮಾತಾಡ್ತೀಯಾ? ಹೋಲ್ಡ್ ಆನ್ ಮಿಸ್ ದಿವ್ಯಾ, ಕಂಟ್ರೋಲ್ ಯುವರ್ ಸೆಲ್ಫ್. ನಾನೀಗ ಮಾವನ್ನ ಹೆಂಡತಿ ಆಗೋಳು, ಸೊ ಮಾತಾಡ್ಬೇಕಾಗಿರೋದು ನಾನೇ ಹೊರತು ನೀನಲ್ಲ. ಅಂಡರ್ಸ್ಟ್ಯಾಂಡ್? ಡಿವೋರ್ಸೇ ಆಗಿಲ್ಲ, ಹೆಂಗೆ ಎಂಗೇಜ್ಮೆಂಟ್ ಮಾಡ್ಕೋತೀಯಾ? ಹಾಗೇನಾದ್ರೂ ಆಯ್ತು ಅಂದ್ರೆ ಪರಿಣಾಮನ ಎಲ್ರೂ ಅನುಭವಿಸ್ತೀರಾ. ಮತ್ತೆ ಇವಳು ಗೋಲ್ಡ್ ಶುರು ಆಯ್ತಲ್ಲ. ಅಯ್ಯೋ ದಿವ್ಯಾ, ನೀನಂತೂ ಅವನ ಜೊತೆ ಬಾಳ್ಲಿಲ್ಲ, ಬೇರೆಯವಳು ಬಾಳಕ್ ಬಿಡಲ್ಲ ಅಂತಿಲ್ಲ. ಏನ್ ಜನ್ಮನೇ ನಿಂದು? ಅಜ್ಜಿ, ಓವರ್ ಆಕ್ಟಿಂಗ್ ಮಾಡ್ಬೇಡ. ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರ ಅಂತ ಕೇಳಿದ್ದು. ನಮ್ಮಿಬ್ರಿಗೆ ಇನ್ನೂ ಡಿವೋರ್ಸ್ ಆಗಿಲ್ಲ, ಅಲ್ಲಿವರೆಗೂ ಎಲ್ರು ತೆಪ್ಪಗಿರಿ. ಹಾಗಿದ್ರೆ ಡಿವೋರ್ಸ್ ಕೊಡು. ನಿನ್ನ ಪ್ರಕಾರ ಹೇಗಿದ್ರು ನಮಗೆ ಡಿವೋರ್ಸ್ ಆಗಿದೆ, ಉಳಿದಿರೋದು ಪೇಪರ್ ವರ್ಕ್ ಸರ್. ಡಿವೋರ್ಸ್ ಕೊಡೋದು ಆಗಲ್ಲ ಕಣೋ, ನಾನ್ ಡಿವೋರ್ಸ್ ಕೊಡಲ್ಲ. ಇದಕ್ಕೂ ಮೀರಿ ನೀವೇನಾದ್ರೂ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಆ ಫೋಟೋಸ್ ತೆಗೆದು ನಿಮ್ಮ ವಿರುದ್ಧ ಎವಿಡೆನ್ಸ್ ಆಗಿ ಉಪಯೋಗಿಸ್ಕೋತೀನಿ. ಮಂಕೆ, ಹಾಗಾದ್ರೆ ನಾವು ಸಿಂಪಲ್ ಆಗಿ ತಾಂಬೂಲ ಬದಲಾಯಿಸ್ಕೊಂಡು ನಿಶ್ಚಿತಾರ್ಥ ಮುಗಿಸ್ಕೋತೀವಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ. ಆಗ ನೀನ್ ಫೋಟೋ ತೆಗೆದ್ರೂ ಯೂಸ್ ಇಲ್ಲ, ಅಲ್ಲಿಗೆ ಮುಗೀತಲ್ಲ. ಆಯ್ತಾಯ್ತು, ಅಸ್ತ್ರಕ್ಕೊಂದು ಪ್ರತಿ ಅಸ್ತ್ರ ಇದ್ದೇ ಇರುತ್ತೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಎಂಗೇಜ್ಮೆಂಟ್ ನಡೆಯೋಕ್ಕೆ ನಾನು ಬಿಡಲ್ಲ. ಚಾಲೆಂಜಾ? ಚಾಲೆಂಜ್ ನೋಡೋಣ, ನಾನಾ ನೀವಾ ಅಂತ. ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅತ್ತೆ ಹೇಳಿದ್ರು ತಾನೆ, ಕತೆ ಹೇಳು. ಸತ್ಯ, ನೀನುನಾ? ನನಗೆಲ್ಲಿ ಕತೆ ಗೀತೆ ಎಲ್ಲ ಬರುತ್ತೆ. ಈ ಕತೆ ಹೇಳಲಿಲ್ಲ ಅಂದ್ರೆ ಅತ್ತೆಗೆ ಹೇಳ್ತೀನಿ. ಏನು ಬ್ಲ್ಯಾಕ್ ಮೇಲಾ? ನಾನೀಗ ಪೊಲೀಸ್, ವೈಟ್ ಮೇಲ್. ಡಬ್ಬಾ ಜೋಕ್ ಚೆನ್ನಾಗಿರ್ಲಿಲ್ಲ. ಈ ಕತೆ ಹೇಳಲಿಲ್ಲ ಅಂದ್ರೆ ನಾನು ಅತ್ತೆನ ಕರ್ದೇ ಬಿಡ್ತೀನಿ ನೋಡು. ಆಯ್ತಮ್ಮ, ಆಯ್ತು. ಒಂದು ಕತೆ ಹೇಳ್ತೀನಿ. ಹಾ, ಈ ಕತೆ ಚೆನ್ನಾಗಿರುತ್ತೆ. ದೂರದೊಂದು ಊರಲ್ಲಿ ಕೋಟೆ ಮನೆ ಅಂತ ಒಂದು ಫ್ಯಾಮ್ಲಿ ಇತ್ತಂತೆ. ಆ ಫ್ಯಾಮ್ಲಿಲಿ ರಾಮಚಂದ್ರ ರಾಯರು, ಸೀತಾ ಅಂತ ಗಂಡ ಹೆಂಡತಿ ಇದ್ರಂತೆ. ಈ ಗಂಡ ಹೆಂಡತಿ ಜೋಡಿಗೆ ಅಮೂಲ್ ಬೇಬಿ ಅಂತ ಒಬ್ಬ ಮಗ ಇದ್ನಂತೆ. ಆ ಕೋಟೆ ಮನೆ ಯುವರಾಜಂಗೆ ಒಂದು ಹುಡುಗಿ ಮೇಲೆ ಲವ್ ಆಯ್ತಂತೆ. ಆ ಲವ್ ಆಗಿದ್ದಕ್ಕೆ ಕಾರಣ ಆ ಹುಡುಗಿ ಗುಣ. ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ಲಂತೆ, ಬಡ ಮಕ್ಕಳನ್ನ ಓದಿಸ್ತಾ ಇದ್ಲಂತೆ, ಕೆಲಸ ಇಲ್ದಿರೋರಿಗೆ ಕೆಲಸ ಕೊಡಿಸ್ತಾ ಇದ್ಲಂತೆ. ಈ ಥರ ಕೆಲಸ ಎಲ್ಲನೂ ಅವಳು ಮಾಡ್ತಾ ಇದ್ಲಂತೆ. ಆದರೆ ಈ ಅಮೂಲ್ ಬೇಬಿ ಆ ಹುಡುಗಿನ ಇನ್ಯಾರೋ ಅಂದ್ಕೊಂಡು ಅವನ ಕನಸಿನ ಹುಡುಗಿ ಅವಳೇ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ನಂತೆ. ಎಂಥ ದಡ್ಡ ಅಲ್ವ ಇವನು? ಆ ದೇವರು ಎಂಥ ಜಾದುಗಾರ ನೋಡು. ಅಯ್ಯೋ ದಡ್ಡ ನನ್ನ ಮಗನೇ ಅಮೂಲ್ ಬೇಬಿ, ನೀನು ಇಷ್ಟಪಟ್ಟಿದ್ದು ಹುಡುಗಿ ಅವಳಲ್ಲ, ನೀನು ಇಷ್ಟಪಟ್ಟಿದ್ದು ರೌಡಿ ಬೇಬಿನ ಅಂತ ಹೇಳಿ ಅವನ ನಿಜವಾದ ಕನಸಿನ ಹುಡುಗಿ ಜೊತೆನೆ ಮದುವೆ ಮಾಡಿಸ್ಬಿಟ್ಟಂತೆ. ಇವಾಗ ಅಮೂಲ್ ಬೇಬಿಯ ರೌಡಿ ಬೇಬಿ ಇನ್ಸ್ಪೆಕ್ಟರ್ ಸತ್ಯ ಆಗಿದ್ದಾಳೆ. ಥೂ, ಇವನೊಬ್ಬ ಹೆಂಡ್ತಿನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾನೆ. ಏನು ಮಾಡಿದ್ರು ಈ ಗಾಡಿ ನನ್ನ ಟ್ರ್ಯಾಕ್ಗೆ ಬರ್ತಾನೆ ಇಲ್ವಲ್ಲ. ಇರಲಿ, ಲೆಟ್ ಮಿ ಟ್ರೈ ಅಗೇನ್. ಗುಡ್ ಮಾರ್ನಿಂಗ್ ಕಾರ್ತಿಕ್. ಗುಡ್ ಮಾರ್ನಿಂಗ್ ಅಕ್ಕ.
ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿನ್ನೊಂದೊಂದು ಪ್ರಶ್ನೆ ಕೇಳಲ್ಲ. ಕೇಳು. ನೀನು ನೋಡಿದ್ರೆ ದಿನ ಮನೆ ಕೆಲಸ ವರ್ಕೌಟು ಅಂತ ಡೈಲಿ ರೊಟೀನಲ್ಲಿ ಬ್ಯುಸಿ ಆಗಿದ್ಯಾ. ಆದರೆ ಸತ್ಯ ದಿನಕ್ಕೊಂದು ಹೊಸ ಕೇಸು, ಮೀಡಿಯಾ ಎಕ್ಸ್ಪೋಜರಿಂದ ಹೀರೋ ಆಗ್ತಾ ಇದ್ದಾಳೆ. ಜನ ಅವಳನ್ನ ಗುರುತಿಸ್ತಾ ಇದ್ದಾರೆ. ಹೀಗೆ ಆದರೆ ಜನ ನಿನ್ನನ್ನು ಮರೆಯಲ್ವಾ? ನನ್ನನ್ನು ಎಲ್ಲರೂ ಯಾಕೆ ಮರಿತಾರಕ್ಕ? ಎಲ್ರಿಗೂ ಗೊತ್ತು ನಾನೇ ಸತ್ಯನ ಗಂಡ ಅಂತ. ನೋಡಕ್ಕ, ನಾನು ಸತ್ಯ ಗಂಡ ಹೆಂಡತಿ, ಕಾಂಪಿಟೇಟರ್ಸ್ ಅಲ್ಲ. ಸತ್ಯ ಗೆದ್ರೆ ಅವಳ ಗೆಲುವಲ್ಲಿ ನಂದು ಗೆಲುವಿದೆ. ನಾನು ಸೋತ್ರೆ ನನ್ನ ಸೋಲಲ್ಲಿ ಸತ್ಯಂದು ಸೋಲಿದೆ. ಬಟ್ ಅವಳು ಹಾಗೆ ಅನ್ಕೋತಾಳ? ಯಾಕೆ ಅನ್ಕೊಳ್ಳಲ್ಲ ಅಕ್ಕ? ನಾನು ಸತ್ಯ ಗಂಡ ಹೆಂಡತಿ ಅಂದರೆ ಸುಖ ದುಃಖನ ಎಲ್ಲ ಈಕ್ವಲ್ ಆಗಿ ಹಂಚ್ಕೊಳ್ಳೋ ಪಾರ್ಟ್ನರ್ಸ್. ಮೊದಲು ನನಗೂ ಅನ್ನಿಸ್ತಾ ಇತ್ತು ಎಲ್ಲರೂ ನನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂತ. ಆವಾಗ ಸ್ವಲ್ಪ ಇನ್ಸೆಕ್ಯೂರ್ ಆಗ್ತಾ ಇದ್ದೆ. ಇವಾಗ ಹಾಗಲ್ಲ. ಸತ್ಯ ಎಷ್ಟೇ ಬ್ಯುಸಿ ಇದ್ರು ನನಗೆ ಕೊಡಬೇಕಾಗಿರೋ ಟೈಮ್ ಕೊಟ್ಟೇ ಕೊಡ್ತಾಳೆ. ಮತ್ತೆ ನಾನು ಇನ್ನೇನಕ್ಕೆ ಚಿಂತೆ ಮಾಡಲಿ? ನೋಡಕ್ಕ, ನನ್ನ ಹೆಂಡತಿ ನನಗಿಂತ ಎತ್ತರಕ್ಕೆ ಬೆಳೆದ್ರೆ ಅದು ನನಗೆ ಖುಷಿನೇ. ಅಟ್ ದ ಎಂಡ್ ಆಫ್ ದ ಡೇ ಅವಳು ನನ್ನ ಹೆಂಡ್ತಿನೇ ತಾನೇ. ಆದರೆ ಜನ ಎಲ್ಲ ಯಾವ ಜನ ಅಕ್ಕ? ನಮ್ಮ ಮನ್ಸು ಹೇಗಿರುತ್ತೋ ಅದೇ ಥರ ಜನ. ನಿನಗೆ ಒಳ್ಳೇದು ಬೇಕು ಅಂದರೆ ಒಳ್ಳೇದನ್ನೇ ತಗೋ, ಇಲ್ಲ ನನಗೆ ಕೆಟ್ಟದ್ದೇ ಬೇಕು ಅಂದರೆ ಕೆಟ್ಟದನ್ನೇ ತಗೋ. ಚಾಯ್ಸ್ ಇಸ್ ಯೋರ್ಸ್. ನನಗಂತೂ ಇವಾಗ ಜನರ ಮಾತು ಮ್ಯಾಟರೇ ಆಗಲ್ಲ. ಸೊ ನೀನು ಇಲ್ಲದೆ ಇರೋದನ್ನೆಲ್ಲ ನನ್ನ ಹತ್ರ ಹೇಳಕ್ ಬರಬೇಡ, ಓಕೆನಾ? ನೋಡು ನೋಡು, ನಾನು ನೀನು ಒಳ್ಳೇದಕ್ಕೆ ಹೇಳಕ್ ಬಂದ್ರೆ ನೀನು ಹೀಗಂತ ಇದೆಯಾ? ಕಾರ್ತಿಕ್, ನೀನು ನನ್ನ ತಮ್ಮ. ನೀನು ಯಾರ ಕಣ್ಣಲ್ಲೂ ಕೆಳಗೆ ಬೀಳಬಾರ್ದು ಅನ್ನೋದೇ ನನ್ನ ಆಸೆ. ಆ ಸತ್ಯನ್ ಶ್ಯಾಡೋನಲ್ಲಿ ನೀನು ಕಾಣೆ ಆಗ್ಬಾರ್ದಲ್ವಾ? ಅಲ್ಲ, ಇವಳಿಗೆ ಯಾಕಿಂತ ಕೆಟ್ಟ ಬುದ್ಧಿ ಅಂತ? ಯಾಕೆ ಕಾರ್ತಿ ಮತ್ತೆ ಸತ್ಯನ್ ಸಂಸಾರನ ಇವಳು ಹಾಳು ಮಾಡೋದಕ್ಕೆ ನೋಡ್ತಿದ್ದಾಳೆ? ಅಕ್ಕ, ನೀನು ಈ ಥರ ಮಾತಾಡ್ತಾ ಇದೆಯಲ್ವಾ, ಇದರಿಂದ ಮನ್ಸು ಹಾಳಾಗುತ್ತೆ ಹೊರತು ಆಚೆ ಕಡೆ ಜನರ ಮಾತಿಂದ ಅಲ್ಲ. ದಯವಿಟ್ಟು ನನ್ನ ಮನಸ್ಸನ್ನ ಹಾಳು ಮಾಡಕ್ಕೆ ಬರಬೇಡ. ಅದಾಗಲ್ಲ ಬಿಡು. ಅಲ್ಲ ಕಣೋ ಅಕ್ಕ, ಪ್ಲೀಸ್. ಅಕ್ಕ, ಹಾಗೆ ಒಂದು ಮಾತು, ಈ ಥರ ಮಾತನ್ನ ತಿರ್ಗಾ ನನ್ನ ಜೊತೆ ಆಡಕ್ಕೆ ಬರಬೇಡ. ಇದನ್ನು ಬೇಕಾದರೆ ಫೈನಲ್ ವಾರ್ನಿಂಗ್ ಅಂತಾದರೂ ಅನ್ಕೋ. ನಾನು ನನ್ನ ಹೆಂಡತಿ ಚೆನ್ನಾಗಿದ್ದೀವಿ, ಚೆನ್ನಾಗಿರ್ತೀವಿ. ಪ್ಲೀಸ್. ಏನ್ ದಿವ್ಯಾಕ್ಕ, ಏನೋ ಮಾತಾಡಬೇಕು ಅಂತಂದೆ, ಏನು ವಿಷಯ? ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು, ಅದಕ್ಕೆ ಕರೆದೆ. ಇಂಪಾರ್ಟೆಂಟ್ ವಿಷಯನಾ? ಅದು ನನ್ನ ಹತ್ರ? ಬಾಲ ರುಕ್ಕುನ ಮದುವೆ ಆಗ್ತಾನಂತೆ. ಸತ್ಯದಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಪ್ಲಾನ್ ಇದೆ. ಹೌದಾ? ಸೂಪರ್ ದಿವ್ಯಾಕ್ಕ. ನನಗೆ ಮೊದಲಿಂದನೂ ಅವ್ರ ಮೇಲೆ ಡೌಟ್ ಇತ್ತು. ಆದರೂ ಈ ವಿಷಯನ ಭಾವನೆ ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ. ಏನೋ ಹಿಂಗೆ ಹೇಳ್ತಿದ್ಯಾ? ಮಾತೆತ್ತಿದ್ರೆ ಎಲ್ರು ನನಗೆ ಬುದ್ಧಿ ಹೇಳ್ತಿದ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.